ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಾವಿವತ್ತು ನಾನು ಮತ್ತು ಲಿಖಿತ್ ಇಬ್ಬರು ಸೇರಿ ಅಲೆಕ್ಸನ್ನ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ. ನಿಮ್ಗೆ ಅವಾಗಲೇ ಗೊತ್ತಾಗಿದೆ. ಸೊ ಇವತ್ತೆಲ್ಲ ಪೂರ್ತಿ ದಿನ ಏನೇನು ಮಾಡಿದ್ವಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ನಮ್ಮ ಅಲೆಕ್ಸಿಗೆ ಯಾವ್ಯಾವ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು, ಎಷ್ಟು ಎಂಜಾಯ್ ಮಾಡಿದ್ರು ಅಂತ ಹೇಳಿ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಬೆಳಿಗ್ಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಅವ್ರಿಗೆ ಅಲೆಕ್ಸನ್ ಕರ್ಕೊಂಡು ಹೊರಟಿದ್ದೀವಿ. ನೋಡಿ ಅವಳು ಎಕ್ಸೈಟ್ಮೆಂಟ್ ಎಷ್ಟಿದೆ ಅಂತ, ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ಆವಾಗಲೇ ಗೊತ್ತಾಗೋಗಿದೆ. ಪ್ರಾಣಿಗಳಿಗೆ ಎಷ್ಟು ಮಾತು ಬರಲಿಲ್ಲ ಅಂದ್ರೂ ಗೊತ್ತಾಗೋಗುತ್ತೆ ಅವಳಿಗೆ. ಒಂದು ನಿಮಿಷ ನಿಲ್ತಾ ಇಲ್ಲ ಅವಳ್ದು ಏನೇನು ಥಿಂಗ್ಸ್ ಬೇಕಲ್ಲ ಅಲ್ಲಿ ನೀರು ಆಟಾಡಿ ಸುಸ್ತಾಗಿರ್ತಾಳಲ್ಲ. ಸೊ ಹಾಗಾಗಿ ಒಂದು ಬಾಲು ಕೂಡ ತೊಗೊಂಡಿದ್ದೀವಿ ಆಟಾಡ್ಸೋಣ ಅಂಥೇಳಿ. ಬಾಲು ಮತ್ತು ಅವಳು ವಾಟ್ರ್ ಬಾಟ್ಲು, ಸ್ವಲ್ಪ ಟ್ರೀಟು ಎಲ್ಲ ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಇವಾಗ ಹೊರಟ್ವಿ. ಸಿಕ್ಕಾಪಟ್ಟೆ ಖುಷಿ. ನಾವು ಲಾಕ್ ಮಾಡ್ಕೊಳ್ಳೋ ತನಕನೂ ಸುಮ್ಮನಿರಲ್ಲ. ಫುಲ್ ಆಗಲೇ ಹೋಗಿ ಲಿಫ್ಟ್ ಹತ್ರ ನಿಂತ್ಬಿಟ್ಟಿರ್ತಾಳೆ ಅವಳು. ಹಾಗೆ ಕಾರ್ ಸ್ವಲ್ಪ ಗಲೀಜಾಗಿತ್ತು. ಹಾಗೆ ಒಂದು ಬಕೆಟ್ ನೀರು ತೊಗೊಂಡೋಗಿ ಕಾರ್ ಸ್ವಲ್ಪ ಹಾಗೆ ಮೇಲ್ಗಡೆ ನೀರು ಹಾಕೊಂಡು ಹೊರಡೋಣ ಅಂತ ಹೊರಟ್ವಿ. ಇವಾಗ ಫುಲ್ ಖುಷಿಯಾಗಿ ಕೂತಿದ್ದಾಳೆ. ಇವಾಗ ಬೆಳಬೆಳಿಗ್ಗೆನೇ ವೆದರ್ ಅಂತೂ ಬೆಂಗಳೂರಲ್ಲಿ ತುಂಬಾ ಚೆನ್ನಾಗಿತ್ತು. ರಾತ್ರಿ ಮಳೆ ಬಿದ್ದಿರೋದ್ರಿಂದ ಸಿಕ್ಕಾಪಟ್ಟೆ ಕೂಲಾಗಿತ್ತು. ಏನೋ ಒಂಥರ ಊಟಿ ಕಡೆ ಹೋದಾಗೆಲ್ಲ ಹೇಗಿರುತ್ತೆ ಆ ಥರ ಇತ್ತು ವೆದರ್ ಇವತ್ತು. ಸೊ ಸಿಗ್ನಲಲ್ಲಿ ನಿಂತಿದ್ವಿ. ಎಸ್ಪೆಷಲಿ ಈ ವಿಡಿಯೋ ಪ್ರಾಣಿ ಪ್ರಿಯರಿಗೆ ಅಂತ, ಅನಿಮಲ್ಸ್ ಲವರ್ಸ್ ಯಾರು ಇರ್ತಾರೆ ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಪೂರ್ತಿ ನೋಡಿ, ತುಂಬಾ ಎಂಜಾಯ್ ಮಾಡ್ತೀರಾ ಎಲ್ಲನೂ ನೋಡಿ. ಸೊ ಸಿಗ್ನಲೆಲ್ಲ ಬಿಡ್ತು, ಇವಾಗ ಹೊರಟ್ವಿ. ಹೆಬ್ಬಾಳ ಫ್ಲೈಓವರು ನೋಡಿ ರೀಚ್ ಆದ್ವಿ ಆಲ್ಮೋಸ್ಟ್. ನಾವು ಇವಾಗ ಕಬ್ಬನ್ ಪಾರ್ಕು. ತುಂಬಾ ಜನ ಇದ್ದಾರೆ ಇವತ್ತಂತೂ. ವೆದರ್ ಚೆನ್ನಾಗಿರೋದ್ರಿಂದ, ಆ್ಯಕ್ಚುಲಿ ಸಂಡೇ ಬೇರೆ ಆಗಿರೋದ್ರಿಂದ ಜಾಗಿಂಗ್ ಮಾಡೋರು, ಸ್ಕೇಟಿಂಗ್ ಮಾಡೋರು, ನಾವೆಲ್ಲ ಥರದ್ದು ಇದನ್ನು ಜನಗಳನ್ನ ನೋಡಿದ್ವಿ ಇವತ್ತು. ಮ್ಯಾರಥಾನ್ ನೋಡೋರು ಇದ್ದಾರೆ ಇಲ್ಲಿ, ಎಲ್ಲ ಥರದ್ದು ನೋಡಿದ್ವಿ. ನಾವು ಈ ಕಡೆ ಹೋಗಿರಲಿಲ್ಲ. ಫಸ್ಟು ಕರ್ಕೊಂಡೋಗೋದು ಬೇಡ, ಡಾಗ್ ಪಾರ್ಕಿಗೆ ಆಮೇಲೆ ಕರ್ಕೊಂಡೋಗೋಣ, ಫಸ್ಟ್ ಇಲ್ಲರೂ ಒಂದ್ಸಲ ರೌಂಡ್ ಹಾಕೊಂಡು ಹೋಗೋಣ ಅಂತ ಈ ಕಡೆ ಬಂದ್ವಿ. ಹೋಗ್ತಿದ್ದಂಗೆ ನಮ್ಮ ಅಲೆಕ್ಸಂಗೆ ಒಬ್ಬಳು ಫ್ರೆಂಡ್ ಬೇರೆ ಸಿಕ್ಕಿದ್ಲು. ಸೊ ಅಲೆಕ್ಸನ್ ಫ್ರೆಂಡನ್ನು ಒಂದು ಮಾತಾಡಿಸ್ಕೊಂಡು ಫ್ರೆಂಡ್ಶಿಪ್ ಮಾಡಿಕೊಂಡು ಮತ್ತೆ ಪುನಃ ಹೊರಟ್ವಿ. ಬಹಳ ಚೆನ್ನಾಗಿದೆ, ವಾಕ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಮಳೆ ಬೇರೆ ಬಿದ್ದಿರೋದ್ರಿಂದ ಎಲ್ಲ ಮರಗಳು ಫುಲ್ಲು ಗ್ರೀನರಿ ಆಗಿ, ಲಾನು ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು. ನಾನು ಫಸ್ಟ್ ಟೈಮ್ ನೋಡಿದೆ. ಇಷ್ಟು ವರ್ಷ ಬೆಂಗಳೂರಲ್ಲಿದ್ರೂ ನಾನು ಯಾವತ್ತೂ ಬಂದಿರಲಿಲ್ಲ. ಎಲ್ರಿಗೂ ಆಶ್ಚರ್ಯ ಅನ್ನಿಸ್ಬೋದು, ಈ ಬೆಂಗಳೂರಲ್ಲಿ ಇದ್ಕೊಂಡೇ ನೋಡಿಲ್ವ ಅಂತ. ನಾನು ನೋಡೇ ಇರಲಿಲ್ಲ. ಗೊತ್ತಲ್ಲ ಹೆಣ್ಮಕ್ಳಿಗೆ, ಮಕ್ಕಳು, ಮನೆ, ಸಂಸಾರ, ಜಾಬು, ಅದು ಇದು ಅಂದ್ಕೊಂಡು ಬರೀ ಇದೇ ಬ್ಯುಸಿಯಾಗಿ ಹೋಗಿದ್ವಿ. ಇವಾಗ ಸ್ವಲ್ಪ ಫ್ರೀ ಆಗಿರೋದ್ರಿಂದ ಅಲೆಕ್ಸನ್ ನೆಪದಲ್ಲಾದರೂ ನಾವು ಇದನ್ನೆಲ್ಲ ನೋಡೋ ಅಂಥ ಅವಕಾಶ ಸಿಕ್ಕಿದೆ ನಮಗೆ. ಸೊ ಎಲ್ಲ ವಾಕ್ ಮಾಡಿ, ಇವಾಗ ಕೆಲವರೆಲ್ಲ ಎಕ್ಸಸೈಸ್ ಮಾಡ್ತಿದ್ದಾರೆ, ಕೆಲವರು ವಾಕ್ ಮಾಡಿ ರೆಸ್ಟ್ ಮಾಡ್ತಾಯಿದ್ದಾರೆ. ನಮಗೆ ಆ್ಯಕ್ಚುಲಿ ಈ ಕಡೆ ಎಲ್ಲ ಆಟಾಡಿಸ್ಬೋದು ಅಂತ ಗೊತ್ತಿಲ್ಲ. ನಾವು ಅಂದ್ಕೊಂಡು ಡಾಗ್ಸ್ಗೆಲ್ಲ ಈ ಕಡೆ ಅಲೋ ಇಲ್ಲ ಅಂತ, ಬಟ್ ಅಲೋ ಇದೆ. ಬಟ್ ಅಂದರೆ ಏನಾದ್ರು ಪಾಟಿ ಮಾಡಿದ್ರೆ ಅಥವಾ ಏನಾದ್ರು ಮಾಡಿದ್ರೆ ನಾವೇ ಕ್ಲೀನ್ ಮಾಡಬೇಕಷ್ಟೇ, ಏನೂ ಗಲೀಜು ಮಾಡಬಾರ್ದು. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ನಾವೇನೋ ಬಂದು ನಾವು ಎಂಜಾಯ್ ಮಾಡ್ಕೊಂಡಲ್ಲಿ ಗಲೀಜು ಮಾಡ್ಕೊಂಡ್ರೆ ಮತ್ತೆ ಅದನ್ನು ಕ್ಲೀನ್ ಮಾಡೋರು ಯಾರು. ಹಾಗಾಗಿ ನಾವು ನಮ್ಮ ಮಕ್ಕಳಾಗಲಿ ಮಾಡಿದ್ರು ಅಷ್ಟೇ, ಒಂದು ತಿಂದಿರೋ ರ್ಯಾಪರ್ಸ್ ಆದರೆ ಏನೇ ಆಗಲಿ, ನಾವೇನು ಯೂಸ್ ಮಾಡಿರ್ತೀವಿ ಅದನ್ನು ನಾವೇ ಕ್ಲೀನ್ ಮಾಡ್ಬಿಟ್ಟು ಹೋಗೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಅನ್ಕೋತೀನಿ. ನಮ್ಮ ಮಕ್ಳಿಗೆ ಹೇಳ್ಕೊಟ್ಟಿರೋದು ಅದೇ. ನಮ್ಮ ಅಲೆಕ್ಸಂಗೆ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾಳೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಅವಳ ಜೊತೆ ಆಟಾಡ್ತಿದ್ದೆ. ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಅಲೆಕ್ಸನ್ ನೋಡಿ. ಅಲೆಕ್ಸನ್ ಹಿಂದೆನೇ ಓಡೋದಾಗೋಗಿತ್ತು. ವೆದರ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ನಾನು ಎಷ್ಟು ಸಲ ಹೇಳಿದ್ರೂ ಸಾಕಾಗ ಅಷ್ಟು ಚೆನ್ನಾಗಿತ್ತು ವೆದರ್. ಸ್ವಲ್ಪನೂ ಬಿಸಿಲಿಲ್ಲ, ಬಹಳ ಚೆನ್ನಾಗಿತ್ತು. ನೋಡ್ಬೋದು ನೀವು, ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು, ಎಲ್ಲ ವಯಸ್ಸಿನವರು ಕೂಡ ಇಲ್ಲಿದ್ದರು. ಹಾಗೆ ನಾನು ಹೇಳಿ ಇನ್ನೊಂದು ವಿಚಾರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ನಮ್ಮದು ಇನ್ನೊಂದು ಚಾನಲ್ ಇದೆ, ಸಿಂಧು ಜೆ ವ್ಲಾಗ್ಸ್ ಅಂತ ಹೇಳಿ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮ ಜೊತೆ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡು ನಿಮಗೆಲ್ಲ ತೋರಿಸ್ಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನೀವು ಯಾರಾದರೂ ಅಕಸ್ಮಾತ್ ಈ ಕಡೆ ಇದ್ದರೆ ಒಂದ್ಸಲಿ ವಿಸಿಟ್ ಮಾಡಿ, ಬಹಳ ಖುಷಿಯಾಗುತ್ತೆ. ಅದರಲ್ಲೂ ಎಸ್ಪೆಷಲಿ ಈ ಟೈಮಲ್ಲಿ ವಿಸಿಟ್ ಮಾಡಬೇಕು, ತುಂಬಾ ಚೆನ್ನಾಗಿದೆ ಸಮ್ಮರ್ಗಿಂತ. ಹಾಗೆ ವಾಕ್ ಮಾಡ್ತಾ ಮಾಡ್ತಾ ನಾವು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಕುತ್ಕೊಂಡ್ವಿ. ಅಲ್ಲಲ್ಲೇ ಚೇರ್ಗಳು ಕೂಡ ಇಟ್ಟಿದ್ದಾರೆ, ಮತ್ತು ಕುಡಿಯೋಕೆ ನೀರು ಫೆಸಿಲಿಟೀಸ್ ಕೂಡ ತುಂಬಾ ಚೆನ್ನಾಗಿದೆ. ನೀರು ಕೂಡ ಸಿಗುತ್ತೆ. ಅದರಲ್ಲೂ ಸಂಡೇಗಳಲ್ಲಂತೂ ತುಂಬ ಚೆನ್ನಾಗಿದೆ. ಗೌರ್ಮೆಂಟ್ ಹಾಲಿಡೇಸು ಆ ಥರ ಏನೋ ಸಂಡೇ ಇರುತ್ತಲ್ಲ, ಆ ಟೈಮಲ್ಲಿ ಹೋಗಬೇಕು. ಇಲ್ಲೊಂದು ಫೌಂಟೇನ್ ಕೂಡ ಇತ್ತು.
ಎಲ್ಲ ಯಂಗ್ಸ್ಟರ್ಸು ಎಷ್ಟು ಜಾಗಿಂಗ್ ಮಾಡ್ತಿದ್ದಾರೆ. ಎಲ್ರಿಗೂ ಈಗಿನ ಜನ್ರೇಷನ್ಗೆ ಫೋಟೋಸ್ ತೆಗಿಯೋರ್ಗಂತೂ ಸ್ವರ್ಗ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಒಂದೊಂದು ಪ್ಲೇಸ್ ಅಂತೂ ಒಂದೊಂದು ಸೈಡ್ ಸಿಕ್ಕಾಪಟ್ಟೆ ದೊಡ್ಡದು. ಫುಲ್ಲು ವಾಕ್ ಮಾಡೋಕ್ಕಂತೂ ಆಗಲ್ಲ. ಸಖತ್ ಚೆನ್ನಾಗಿದೆ ಅಂತೂ, ಬಹಳ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಈ ವಾಕಿಂಗ್ ಪಾತು. ಅದು ಗಿಡಗಳೆಲ್ಲ ಆ ಥರ ಮಾಡಿದಾರಲ್ಲ, ಅದೊಂಥರ ಚೆನ್ನಾಗಿದೆ. ಅದ್ರೊಳಗಡೆ ಎಲ್ಲ ನಡ್ಕೊಂಡು ಹೋಗೋದಕ್ಕೆ. ನಾವು ಅಲೆಕ್ಸನ್ ಕರ್ಕೊಂಡು ಒಂದು ರೌಂಡ್ ಹೋದ್ವಿ. ಅವ್ರನ್ನ ಮಾತಾಡ್ಸ್ಕೊಂಡು ಸಂಜೆಗೆ 5 ಗಂಟೆಗೆ ತಾನೆ. ಹಾಂ, ಬರೀ 5 ಗಂಟೆ ಮಿಸ್ ಮಾಡಬೇಡಿ. ಯಾರು ಇಲ್ಲ, 15 ಜನರು ತಾನೆ. ಇಲ್ಲ 20 ಜನ. ಸಂಜೆ ಇದೆಯಾ ಇವತ್ತು ರನ್ನಿಂಗು? ಈವ್ನಿಂಗ್ ಇದೆ, ಎವ್ರಿ ಸಂಡೇ. ಹಾಗೆ ಸುತ್ತಾಡ್ತಾ ನಾವು ಬಂದಿದ್ದು ಇಲ್ಲಿ ಲೈಬ್ರರಿ ಇದೆ, ಅಲ್ಲಿ ಶೇಷಾದ್ರಿ ಅಯ್ಯರ್ ಲೈಬ್ರರಿ ಅಂತ ಹೇಳಿ. ಸೊ ಅದ್ರ ಮುಂದೆ ಇರೋ ರೋಸ್ ಗಾರ್ಡನ್ ನೋಡಿದ್ವಿ. ರೋಸ್ ಗಾರ್ಡನ್ ಎಲ್ಲ ಮುಗಿಸಿ ಅಲೆಕ್ಸನ್ ಸ್ವಲ್ಪ ನೀರು ಕುಡಿಸ್ಬೇಕಾಗಿತ್ತು. ಸಿಕ್ಕಾಪಟ್ಟೆ ವಾಕಿಂಗ್ ಮಾಡಿ ಆಟಾಡಿ ಎಲ್ಲ ಸುಸ್ತಾಗಿದ್ಲಲ್ಲ, ಹಾಗಾಗಿ ಸ್ವಲ್ಪ ನೀರು ಕುಡಿದು ಹೊರಗಡೆನೇ ಕೂತ್ಕೊಂಡು ಒಂದು 15 ಮಿನಿಟ್ಸ್ ರೆಸ್ಟ್ ಮಾಡಿ ಆಮೇಲೆ ಒಳಗಡೆ ಹೋಗೋಣ ಅಂಥೇಳಿ ನೀರು ಕುಡಿಸ್ತಾ ಇದ್ದೀವಿ. ಇವಾಗ ಇನ್ನೂ ಊಟ ಕೊಟ್ಟಿಲ್ಲ, ಮನೆಗೆ ಹೋಗಿ ಊಟ ಕೊಡಬೇಕು. ನಾವು ಸಿಕ್ಕಾಪಟ್ಟೆ ಸುತ್ತಾಡಿದ್ವಿ ಇವತ್ತು. ಸೊ ಹಾಗಾಗಿ ಸ್ಟ್ರೈನ್ ಆಗಿತ್ತು, ಕೂತ್ಕೊಂಡ್ವಿ. ನೋಡ್ಬೋದು, ಇಲ್ಲಿ ಒಬ್ಬರು ಫಾರಿನರ್ ಕೂಡ ಬಂದಿದ್ದಾರೆ ಸ್ಕೇಟಿಂಗ್ಗೆ, ಮಕ್ಳಿಗೆ ಸ್ಕೇಟಿಂಗ್ ಮಾಡಿಸೋದಕ್ಕೆ. ತುಂಬಾ ಚೆನ್ನಾಗಿದೆ, ಒಂಥರ ಎಲ್ಲರೂ ಎಂಜಾಯ್ ಮಾಡ್ಬೋದು. ನಮಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿತ್ತು, ಹಾಗಾಗಿ ಸ್ವಲ್ಪ ಇನ್ನೂ ತಿಂಡಿ ತಿಂದಿದ್ವಲ್ಲ. ಸೊ ಹಾಗಾಗಿ ಆಪ್ಕಾಮ್ಸ್ ಅವ್ರದ್ದು ಜ್ಯೂಸ್ ಇತ್ತು, ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ. ಇವಾಗ ಒಳಗಡೆ ಎಂಟ್ರಾಗಿದ್ದು ನೋಡ್ಬೋದು. ಇಲ್ಲಿ ಎಷ್ಟು ಯಾವ್ಯಾವ ಥರ ಜಾತಿ ನಾಯಿಗಳಿದ್ದಾವೆ, ಏನು ಎತ್ತ ಎಲ್ಲ ಎಷ್ಟು ಖುಷಿಯಾಗಿ ಎಷ್ಟು ಇದು ಮಾಡ್ತಿರ್ತಾರೆ ಅಂತ. ಒಂದು ಖುಷಿಯಾದ ವಿಚಾರ ಏನು ಅಂತಂದರೆ, ಇನ್ನು ಕೆಲವರೆಲ್ಲ ಏನು ಮಾಡ್ತಾರೆ, ಕಚ್ಬಿಡ್ತಾವಪ್ಪ ನಾಯಿಗಳು, ಕಚ್ಬಿಡ್ತವೆ ಅಂತ ಅಂತಾರೆ. ಬಟ್ ಒಂದು ಕಚ್ಚಲ್ಲ, ಏನು ಮಾಡಲ್ಲ, ಅದ್ರ ಪಾಡ್ಗೆ ಎಲ್ಲ ಸಾಕು ಎಲ್ಲರೂ ಬಿಟ್ಬಿಡ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಬಿಟ್ಬಿಡ್ತಾರೆ. ಚಿಕ್ಕದು 1 ವರ್ಷ 2 ವರ್ಷ ಇರೋದಕ್ಕೆ ಮಾತ್ರ ಬಿಡಲ್ಲ ಅಷ್ಟೇ. ಇನ್ನು ಮಿಕ್ಕಿದ್ದು ಎಲ್ಲರೂ ಬಿಟ್ಬಿಡ್ತಾರೆ. ಯಾವ ನಾಯಿಗಳು ಒಂದಕ್ಕೊಂದು ಕಚ್ಚಡೋದಾಗಲಿ ಮಾಡೋದಾಗಲಿ ಮಾಡೋಕ್ಕೋಗಲ್ಲ. ಆರಾಮಾಗಿ ಯಾರ ಮೇಲೆ ಅಟ್ಯಾಕು ಮಾಡೋಕ್ಕೋಗಲ್ಲ. ಎಷ್ಟೊಂದು ನಾಯಿಗಳಿರ್ತವೆ, ಎಲ್ಲ ಆರಾಮಾಗಿ ಫ್ರೀಯಾಗಿ ಬಿಟ್ಬಿಟ್ಟಿರ್ತಾರೆ. ಜೊತೆಗೆ ನಮ್ಮ ಅಲೆಕ್ಸಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸು. ಎಲ್ಲರೂ ಬಂದು ಮಾತಾಡ್ಸೋದೇ ಆಗಿತ್ತು ಅಲೆಕ್ಸನ್ನ, ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಸೈಲೆಂಟ್ ಇದು ಅಂತ ಹೇಳಿ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೋಡಿ, ಅಲ್ಲಿ ನೋಡ್ಬೋದು ನೀವು ಎಷ್ಟು ಎಂಜಾಯ್ ಮಾಡ್ತಿದ್ದಾವೆ ಅಂತಂದರೆ. ಮತ್ತು ಇನ್ನೊಂದು ವಿಚಾರ, ಇಲ್ಲಿ ಅಕಸ್ಮಾತ್ ಯಾರು ಡಾಗ್ ಲವರ್ಸ್ ಇದ್ದರೆ, ಸಾಕಬೇಕು ಅಂತ ಏನಾದರೂ ಇಷ್ಟ ಇರೋರಿದ್ದರೆ ಇಲ್ಲಿ ಅಡಾಪ್ಷನ್ಗೆ ಕೂಡ ಕೊಡ್ತಾರೆ. ಕೆಲವು ನಮ್ಮ ಇಂಡಿಯನ್ ಡಾಗ್ಸು ಸಿಗುತ್ತೆ, ಮತ್ತು ಯಾವ್ದಾದ್ರು ಬ್ರೀಡ್ ಇದ್ದರೆ ಅದನ್ನು ಕೂಡ ಕೆಲವರು ಕೊಡ್ತಾರೆ ಅಡಾಪ್ಷನ್ಗೆ. ತೊಗೊಬೋದು. ಚಿಕ್ಕ ಮರಿಗಳು ಸಿಗುತ್ತೆ, ಸ್ವಲ್ಪ ದೊಡ್ಡದಿರೋದು ಸಿಗುತ್ತೆ. ಕೆಲವರು ಸಾಕಿ ಬಿಟ್ಬಿಟ್ಟಿರ್ತಾರಲ್ಲ, ಈ ಅನಿಮಲ್ ಲವರ್ಸ್ ಏನು ಮಾಡ್ತಾರೆ, ಅದನ್ನು ತೊಗೊಂಡೋಗಿ ಸ್ವಲ್ಪ 1 ತಿಂಗಳು 2 ತಿಂಗಳು ನೋಡಿಕೊಂಡು, ಆಮೇಲೆ ತುಂಬ ಜಾಸ್ತಿ ಆದಾಗ ಅವ್ರ ಕೈಲೂ ನೋಡ್ಕೊಳಕ್ಕಾಗಲ್ಲ. ಅವಾಗ ಏನು ಮಾಡ್ತಾರೆ, ಯಾರಾದ್ರು ತುಂಬ ಪ್ರೀತಿನ ಸಾಕೋರಿದ್ರೆ ಅವರಿಗೆ ಕೊಡ್ತಾರೆ. ಇಲ್ಲಿ ನೋಡಿ, ಇದೊಂದು ಜರ್ಮನ್ ಶೆಫರ್ಡು, ಅದೊಂದು ಕಡ್ಡಿ ಎತ್ಕೊಂಡ್ಬರ್ತಾಯಿದೆ. ನಮ್ಮ ಅಲೆಕ್ಸಾ ಬಾಲ್ ಎತ್ಕೊಂಡ್ಬರ್ತಾ ಇದ್ದಾಳೆ. ಇದು ಹಸ್ಕಿ, ಇದು ಬಹಳ ಚೆನ್ನಾಗಿ ಸಿಕ್ಕಾಪಟ್ಟೆ ಕ್ಯೂಟ್ ಆಗೈತೆ ಇದಂತೂ ಹಸ್ಕಿ. ಇದು ಬಂದು ಪಿಟ್ಬುಲ್ ಅಂತ ಹೇಳ್ತಾರೆ ಅಂತ ಕಾಣಿಸುತ್ತೆ. ನನಗೂ ಸರಿಯಾಗಿ ನೇಮ್ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಯಾವ್ಯಾವ ಬ್ರೀಡು ಅಂತ ಹೇಳಿ. ನೇಮ್ಗಳು ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇದು ಸಿಕ್ಕಾಪಟ್ಟೆ ಕ್ಯೂಟಾಗಿತ್ತು, ಚಾಕ್ಲೇಟ್ ಕಲರ್, ಬ್ರೌನ್ ಕಲರ್. ಬಟ್ ಇದ್ರ ಹೆಸರು ನನಗೆ ಗೊತ್ತಿಲ್ಲ, ಯಾವ ಬ್ರೀಡ್ ಅಂತಲೂ ಗೊತ್ತಿಲ್ಲ ಅದು. ಏನು ಹೆಸರು? ಆಸ್ಕರ್, ಈ ಕಡೆ ನೋಡಿಲಿ.
ಏನು ಹೆಸರು? ಮಾಯಾ. ಕಚ್ಚಲ್ಲ ಇಲ್ಲ ಓಯ್ ಬಾಯ್ ಲಕ್ಷ ಈ ಕಡೆ. ವಾಟ್ಸ್ ಇಸ್ ನೇಮ್? ಮೈಲೋ. ಅಲೆಕ್ಸ ಅಲ್ಲಿ ನೋಡಿ, ಮೈಲೋ ಫ್ರೆಂಡ್ ಆಗು. ಅಲ್ಲಿ ನೋಡು ಅಲೆಕ್ಸ, ಅಲ್ಲಿ ಅಲ್ಲಿ ಬಾ ಮೈಲೋ. ನಮ್ಮ ಅಲೆಕ್ಸನ್ ನೋಡಿ ಅವಳು ತುಂಬ ಸೈಲೆಂಟ್ ಆಗಿರೋದು ಮತ್ತು ಅಷ್ಟು ಕ್ಯೂಟ್ ಆಗಿರೋದು ನೋಡಿ ಎಲ್ಲರ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಫ್ಯಾನ್ಸ್ ಎಲ್ಲರೂ ಪ್ಯಾಂಪ್ರಿಂಗ್ ಮಾಡೋದೇ ಅವಳಿಗೆ. ಏನು ಅದಕ್ಕೆ ಜಡೆ ಹಾಕಿರ್ತಾನೆ. ಯಾರೇನೇ ಹೇಳಲಿ, ನಮಗಂತೂ ನಮ್ಮ ಅಲೆಕ್ಸನ್ ಬಗ್ಗೆ ಸಿಕ್ಕಾಪಟ್ಟೆ ಗ್ರೇಟ್ ಅಂತಲೇ ಅನಿಸುತ್ತೆ. ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಅಪ್ಪ ನಮ್ಮ ಅಲೆಕ್ಸನ್ಗಂತೂ. ಇವರು ನನ್ನ ಮಗನ ಫ್ರೆಂಡು, ಸೊ ಅವರೂ ಕಬ್ಬನ್ ಪಾರ್ಕಿಗೆ ಬಂದಿದ್ರು, ಹಾಗಾಗಿ ನಾವು ಬಂದಿದ್ವಿ ಅಂತ ಹೇಳಿ ಅಲೆಕ್ಸನ್ ಮೀಟ್ ಮಾಡೋಕ್ಕೆ ಅಂತ ಬಂದಿರೋದು. ಅಲೆಕ್ಸನ್ ನೋಡಿದ ತಕ್ಷಣ ಖುಷಿ, ಯಾಕೆಂದರೆ ಒಂದೇ ಸಲ ಮೀಟ್ ಮಾಡಿದ್ದು, ತುಂಬ ದಿನಗಳಾದ್ಮೇಲೆ ಮೀಟ್ ಮಾಡಿದ್ದು, ಆದ್ರೂ ಕಂಡಿಡಿದ್ಲು ಅವಳು. ಅದೆಷ್ಟು ಆ್ಯಕ್ಟಿವ್ ಗೊತ್ತಾ, ಫುಲ್ ಆ್ಯಕ್ಟಿವ್ ಅದು. ಅದೇ ಆಡ್ತಿದ್ದು, ಒಂದು ಸೆಕೆಂಡ್ ಸುಮ್ಮನೆ ಕೂತಿಲ್ಲ ಬಂದಾಗಿಂದ. ನಮ್ಮ ಅಲೆಕ್ಸನ್ ಫ್ಯಾನ್ ಬೇಸ್ ನೋಡಿ ಎಷ್ಟಿದೆ ಅಂತ. ಅಜ್ಜಿಗಂತೂ ಸಿಕ್ಕಾಪಟ್ಟೆ ಖುಷಿ, ಅದನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ, ಅಷ್ಟು ಖುಷಿ ಅಜ್ಜಿಗೆ. ಕರ್ಕೊಂಡೋಗು ಅಂತ. ಸೊ ಇವಾಗ ಅಲೆಕ್ಸಂದು ಆಟ ಎಲ್ಲ ಮುಗೀತು. ಆಟ ಎಲ್ಲ ಮುಗಿಸ್ಕೊಂಡು ಈ ಕಡೆ ಸ್ವಲ್ಪ ರೆಸ್ಟ್ ಮಾಡೋಣ, ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳಿ ಬಂದು ಕೂತ್ಕೊಂಡ್ವಿ ಈ ಕಡೆ. ಅವಳು ಸುಸ್ತಾಗಿದ್ದಾಳೆ, ಹಂಗೆ ರೆಸ್ಟ್ ಮಾಡ್ತಾ ಇದ್ವಿ. ಎಲ್ಲರೂ ಈ ಕಡೆ ಬಂದು ಕೂತಿದ್ರು ಲಾನಲ್ಲಿ. ಹಾಗಾಗಿ ಗಾರ್ಡನ್ ಅಂತೂ ತುಂಬಾ ಚೆನ್ನಾಗಿದೆ. ಬೆಳಿಗ್ಗೆ ಯೋಗ ಮಾಡೋರು ಇದ್ದರು, ಎಲ್ಲರೂ ಇದು ಎಕ್ಸಸೈಸ್ ಮಾಡಲ್ಲ, ಆಲ್ಮೋಸ್ಟ್ ಎಲ್ಲ ಹೋಗಿದ್ದಾರೆ. ಸ್ವಲ್ಪ ಜನ ಇದ್ರು, ನಾವು ಹೋದಾಗ ಆಲ್ಮೋಸ್ಟ್ ಖಾಲಿನೇ ಇತ್ತು, ಆರಾಮಾಗಿ ಕೂತ್ಕೋಬೋದಾಗಿತ್ತು. ಅಲೆಕ್ಸನ್ ನೋಡಿ ರೆಸ್ಟ್ ಮಾಡ್ತಿದ್ದಾರೆ, ಅವಳಿಗೂ ಸುಸ್ತಾಯಿತು. ಆಟಾಡಿ ಒಬ್ಬರು ಆಫೀಸ್ದು ಯಾವುದೋ ಡಾಗ್ ಅಂತ ಹೇಳಿ ಇಂಡಿಯನ್ ಬ್ರೀಡ್ ತೊಗೊಂಬಂದಿದ್ರು. ಸೊ ಅವರು ನಮ್ಮ ಅಲೆಕ್ಸಂಗೆ ಕೂಡ ಟ್ರೀಟ್ ಕೊಡ್ತಿದ್ದಾರೆ. ಅವರೇನೋ ಬಾಯ್ಲ್ಡ್ ಚಿಕನ್ ತೊಗೊಂಬಂದಿದ್ರು ಅಂತ. ಅಲೆಕ್ಸಂಗೆ ಸ್ವಲ್ಪ ಸ್ನ್ಯಾಕ್ಸು ಸಿಕ್ತಂಗೆ ಆಯ್ತು ಅವಳಿಗೆ. ಈಗ ಅಲೆಕ್ಸಂದು ಫೋಟೋಶೂಟು ಸ್ಟಾರ್ಟು. ಬಾಲ್ ಇಟ್ಕೊಂಡಿದ್ದಾಳೆ, ಆ ಹುಡುಗಿ ಬಾಲ್ ಕೇಳ್ತಿದ್ದಾಳೆ, ಬಾಲ್ ಕೇಳಿದ್ರೂ ಕೊಡ್ತಿಲ್ಲ. ಎಸಿತಾಳೆ, ಮತ್ತೆ ಸುಸ್ತಾಗಿದ್ದೀನಿ ಅಂತೇಳಿ ಸುಮ್ಮನೆ ಸುತ್ತಾ ಇದ್ದಾಳೆ. ಕೂತ್ಕೊಂಡ್ರೆ ಮತ್ತೆ ಕಿತ್ಕೊಂಡ್ಬಿಟ್ರೆ ಕಷ್ಟ ಅಲ್ಲ ಅಂತ ಸುತ್ತಾ ಇದ್ದಾಳೆ. ಇವಾಗ ನನ್ನ ಮಗ ಇಸ್ಕೊಂಡ ಬಾಲ್ನ. ಅಲ್ಲಿಂದ ಮುಗಿಸ್ಕೊಂಡೆಲ್ಲ ಬಂದು ಸ್ವಲ್ಪ ಸಿಕ್ಕಾಪಟ್ಟೆ ಆಗಲೇ 11 o'clock ಆಗೋಗಿತ್ತು. ಸಿಕ್ಕಾಪಟ್ಟೆ ಹೊಟ್ಟೆ ಎಸ್ಸು. ಸೊ ಹಾಗಾಗಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತೇಳಿ ಒಂದೊಂದು ಇಡ್ಲಿ ತಿಂತ ಕೂತಿದ್ವಿ ಇಲ್ಲಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಪೂರ್ತಿ ನೋಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.